ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏಪ್ರಿಲ್ ಮಾಸ ಒಂದು ವಿಶೇಷವಾಗಿರುವಂತಹ ಮಾಸ ಅಂತ ಹೇಳ್ಬೋದು. ಯಾಕಂದರೆ ಅಗ್ನಿತತ್ವಗ್ರಹಗಳಾಗಿರುವಂತಹ ರವಿ, ಕುಜ ಮತ್ತು ಶನಿ ಗ್ರಹಗಳು ಒಂದೇ ರಾಶಿಯಲ್ಲಿ ಒಂದೇ ಭಾವದಲ್ಲಿ ಇದ್ದು, ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಅಲ್ಲದೆ ಈ ಭೌಗೋಳಿಕವಾಗಿ ವಾತಾವರಣದಲ್ಲಿಯೂ ಕೂಡ ಬಹಳಷ್ಟು ಕೆಲವೊಂದು ವಿಪರೀತವಾಗಿರುವಂತಹ ಉಷ್ಣಾಂಶವನ್ನು, ವಿಪರೀತವಾಗಿರುವಂತಹ ಈ ಬಿಸಿಲೇನಿರುತ್ತೋ ಆ ರೀತಿ ಇರುವಂತಹ ಸಾಧ್ಯತೆ ಇರುತ್ತೆ. ಈ ಸನ್ಸ್ಟ್ರೋಕ್, ಈ ಸೂರ್ಯರಶ್ಮಿಯಿಂದ ಆಗುವಂತಹ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಾಗಿರಬಹುದು, ಅಥವಾ ವಿಪರೀತವಾಗಿರುವಂತಹ ಟೆಂಪರೇಚರಿಂದ ಅಗ್ನಿ ಅವಘಡಗಳಾಗಬಹುದು, ವಿದ್ಯುತ್ ಅವಘಡಗಳಾಗಿರಬಹುದು. ಈ ವಿಷಯಗಳಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಪ್ರತಿಯೊಬ್ಬರು ಅಂತ ಹೇಳ್ತಾ, ಈ ಕುಜ, ರವಿ, ಶನಿ ಈ ಮೂರು ಗ್ರಹಗಳು, ತ್ರಿವಿಧ ಗ್ರಹಗಳು ಕೂಡ ತುಲಾರಾಶಿ ಜಾತಕರಿಗೆ 6ನೇ ಮನೆಯಲ್ಲಿ ಇದ್ದು ಅತ್ಯಂತ ಯೋಗದಾಯಕವಾಗಿ ಒಂದು ರೀತಿ ರಾಜಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ ಏಪ್ರಿಲ್ ಮಾಸದಲ್ಲಿ. ಮುಖ್ಯವಾಗಿ ಈ 6ನೇ ಮನೆಯಲ್ಲಿರುವಂತಹ ರಾವಿ, ಕುಜ ಮತ್ತು ಆಲ್ರೆಡಿ ಇರುವಂತಹ ಶನಿಯ ಜೊತೆ ಸೇರಿ ಈ ಮೂರೂ ಗ್ರಹಗಳು ಕೂಡ ಈ ಕೆಲವೊಂದು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಶತ್ರುಗಳ ಮೇಲೆ ಗೆಲುವನ್ನು ಸಾಧಿಸುವಂತಹ ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ಆ್ಯಕ್ಚುಲಿ ತುಲಾರಾಶಿಯವರು ಅಂದರೆ ಯಾರೂ ಜೊತೆಗೆ ಜಗಳಕ್ಕೆ ಅಥವಾ ಘರ್ಷಣೆಗೆ ಹೋಗೋಲ್ಲ. ಎಲ್ಲ ವಿಷಯಗಳನ್ನು ಕೂಡ ತುಂಬ ಬ್ಯಾಲೆನ್ಸ್ಡಾಗಿ, ತುಂಬ ತೂಕದಿಂದ, ಅಂದರೆ ಎಲ್ಲವೂ ಕೂಡ ಈಕ್ವಲ್ಲಾಗಿ ಬ್ಯಾಲೆನ್ಸ್ ಮಾಡ್ತಾ ತುಂಬ ಸ್ಮಾರ್ಟಾಗಿ ಹೋಗ್ತಾ ಇರ್ತಾರೆ. ಬಟ್ ಈ ಮಾಸದಲ್ಲಿ ಕೆಲವೊಂದು ಈ ಘರ್ಷಣಪೂರಿತವಾಗಿರುವಂತಹ ವಾತಾವರಣವನ್ನು ಬಂದರೂ, ಕೆಲವೊಂದು ವಿಷಯಗಳಲ್ಲಿ ವಿವಾದಗಳು ಆಗುವಂತಹ ಸಾಧ್ಯತೆ ಇದ್ರೂ ಕೂಡ ಆ ಜಗಳಗಳಲ್ಲಿ ಆಗಿರ್ಬೋದು, ವಿವಾದಗಳಲ್ಲಾಗಿರ್ಬೋದು ತುಲಾರಾಶಿಯವರದೇ ಮೇಲ್ಗೈ ಇರುತ್ತೆ. ಯಾಕಂದರೆ 6ನೇ ಮನೆ ಋಣ, ರೋಗ, ಶತ್ರುಸ್ಥಾನ, ಶತ್ರುಗಳ ಮೇಲೆ ಗೆಲುವನ್ನು ಸಾಧಿಸುವುದಕ್ಕೆ ಅನುಕೂಲವಾಗಿರುತ್ತೆ. ಏಕೆ ಹೇಳ್ತಾ ಇದ್ದೀನಿ ಅಂದರೆ, ಏಪ್ರಿಲ್ 2ರಿಂದ ಬದಲಾಗಿರುವಂತಹ ಕುಜ ತುಲಾರಾಶಿಯವರಿಗೆ ಮುಖ್ಯವಾಗಿ ಧನ ಸಪ್ತಮಾಧಿಪತಿಯಾಗಿರುತ್ತಾರೆ. ಅಂದರೆ ದ್ವಿತೀಯ ಧನ ಕುಟುಂಬ ಸ್ಥಾನವಾಗಿರುವಂತಹ 2ನೇ ಮನೆಗೆ ಸಪ್ತಮ ಭಾವಕ್ಕೆ ಅಧಿಪತಿಯಾಗಿರುವಂತಹ ಕುಜ ಮಹಾಶಯರು ಈ 6ನೇ ಮನೆಯಲ್ಲಿ ಋಣರೋಗ ಶತ್ರುಸ್ಥಾನದಲ್ಲಿ ಇರುವುದರಿಂದ ತುಲಾರಾಶಿದವರಿಗೆ ಒಂದು ರೀತಿ ಯೋಗದಾಯಕವಾಗಿರುವಂತಹ ವಿಷಯ ಅಂತ ಹೇಳಬಹುದು. ಅಂದರೆ ಮುಖ್ಯವಾಗಿ ಕುಜ ಅಂದರೆ ಈ ಕೆಲವೊಂದು ಘರ್ಷಣೆಗಳು ಅಥವಾ ವಿವಾದಗಳು, ಕೋರ್ಟ್ ಕೇಸು ಸಮಸ್ಯೆಗಳು, ಈ ಕ್ರೀಡಾ ಕ್ಷೇತ್ರಗಳಲ್ಲಿ ಪಾಲ್ಗೊಳ್ಳುವಿಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅಂದರೆ ವೇರ್ ಯು ಆರ್ ಗೋಯಿಂಗ್ ಟು ಫೇಸ್ ಯುವರ್ ಕಾಂಪಿಟೀಟರ್. ನಿಮಗೆ ಎಗೇನ್ಸ್ಟಾಗಿ ಯಾರು ನಿಮ್ಮ ಮೇಲೆ ಗೆಲುವನ್ನು ಸಾಧಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೋ, ಅಥವಾ ನೀವು ಕೂಡ ಗೆಲುವು ನಮ್ಮದಾಗಬೇಕು ಅನ್ಕೊಂಡು ಪ್ರಯತ್ನ ಮಾಡ್ತಾ ಇರ್ತಾರೋ, ಇಂತಹ ವಿಷಯಗಳಲ್ಲಿ ಗೆಲುವು ನಿಮ್ಮದೇ ಆಗಿರುತ್ತೆ. ಶತ್ರುಗಳ ಮೇಲೆ ಗೆಲುವನ್ನು ಸಾಧಿಸುವುದಕ್ಕೆ ತುಲಾರಾಶಿಯವರಿಗೆ ಈ ಏಪ್ರಿಲ್ 2ರಿಂದ 45 ದಿನಗಳ ಕಾಲ ಕುಜ ಇರುವಂತಹ ಸಂದರ್ಭದಲ್ಲಿ ಅತ್ಯಂತ ಅನುಕೂಲವಾಗಿರುವಂತಹ ಗ್ರಹಸ್ಥಿತಿಯನ್ನು ನಾವು ತುಲಾರಾಶಿಯಲ್ಲಿ ನೋಡಬಹುದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಕೆಲವೊಂದು ವ್ಯಕ್ತಿಗಳು ಅಥವಾ ನಿಮ್ಮಲ್ಲಿರುವಂತಹ ಒಳ್ಳೆತನವನ್ನು ಅಥವಾ ನಿಮ್ಮಲ್ಲಿರುವಂತಹ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮೇಲೆ ಅನಾವಶ್ಯಕವಾಗಿ ಘರ್ಷಣದಿಂದ ಕೂಡಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ತಾಳ್ಮೆಯಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ ಅಂತಹ ವ್ಯಕ್ತಿಗಳಿಗೆ ಬುದ್ಧಿ ಕಲಿಸಬೇಕಾಗಿರುತ್ತೆ ವಿನಃ ಅನಾವಶ್ಯಕವಾಗಿ ಜಗಳಗಳಿಗೆ ಹೋಗಬಾರದು. ಇನ್ನು ಅದರಲ್ಲೂ ಕೂಡ ಈ ಹಣಕಾಸಿಗೆ ಧನ ಸ್ಥಾನಕ್ಕೆ ಅಧಿಪತಿಯಾಗಿರೋದರಿಂದ ಕುಜ ಹಣಕಾಸಿನ ವ್ಯವಹಾರಗಳು, ಯಾರಿಗಾದರೂ ಈ ಹಣ ಕೊಡ್ತಾ ಇದ್ದೀರಾ ಅಥವಾ ಸಾಲವಾಗಿ ನೀಡ್ತಾ ಇದ್ದೀರಾ, ಅಥವಾ ಯಾರ ಹತ್ರ ಆದರೂ ಹಣಕಾಸಿನ ವಿಷಯಗಳನ್ನು ನೀವು ಪಡಿತಾ ಇದ್ದೀರಾ, ಸಾಲವಾಗಿ ನೀಡ್ತಾ ಇದ್ದೀರಾ ಅಥವಾ ನೀವೇ ಪಡಿತಾ ಇದ್ದೀರಾ, ಇಂತಹ ವಿಷಯಗಳಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ ವಾಗ್ವಿವಾದಗಳು ಅಥವಾ ಘರ್ಷಣೆಯಿಂದ ಕೂಡಿರುವಂತಹ ವಾತಾವರಣ ಇರುವುದಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಕುಜ, ರವಿ, ಶನಿ ಪರಮಾತ್ಮ ಇರೋದರಿಂದ ಈ ಮಾಸದಲ್ಲಿ ಎಸ್ಪೆಷಲಿ ನೀವು ಮಂಗಳವಾರಗಳು, ಭಾನುವಾರ, ರವಿವಾರ ಮತ್ತು ಶನಿವಾರಗಳ ದಿನ ಯಾವುದೇ ರೀತಿ ಹಣಕಾಸಿನ ವ್ಯವಹಾರಗಳನ್ನು, ಟ್ರಾನ್ಸಾಕ್ಷನ್ಸ್ನನ್ನು, ಹಣ ತಗೊಳ್ಳೋದಾಗಿರ್ಬೋದು, ಕೊಡೋದಾಗಿರ್ಬೋದು ಇತ್ಯಾದಿ ವಿಷಯಗಳಿಗೆ ಸ್ವಲ್ಪ ಅವಾಯ್ಡ್ ಮಾಡೋದು
ಉತ್ತಮ. ಇನ್ನು ರೋಗಸ್ಥಾನ ಅಂತ ಹೇಳಿದ್ದೇವೆ, ಮುಖ್ಯವಾಗಿ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ ಈ ಮಾಸದಲ್ಲಿ. ಇನ್ನು ದೊಡ್ಡ ಮಟ್ಟದಲ್ಲಿ ಯಾರಿಗಾದರೂ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ, ಈ ವಿಷಯಗಳಲ್ಲಿಯೂ ಕೂಡ ಬಹಳ ನೀವು ಜಾಗರೂಕತೆಯಿಂದ ನೀವು ಈ ವಿಷಯಗಳಲ್ಲಿ ಅಂದರೆ ಯಾವುದೋ ಒಂದು ಲಿಂಕ್ಸ್ ಬರ್ತಾ ಇರುತ್ತೆ. ಕೆಲವೊಂದು ಜನ ಈಗ ಸೈಬರ್ ಮೋಸಗಳು ಅಧಿಕವಾಗಿರೋದ್ರಿಂದ ಈ ಯಾವುದೋ ಒಂದು ಮೆಸೇಜ್ ಅಥವಾ ಯಾವುದಾದ್ರೂ ಒಂದು ಗೇಮ್ ಆಡುವಾಗ ಅಥವಾ ಯಾವುದಾದ್ರೂ ಫೋನಲ್ಲಿ ಈ ಅಪರಿಚಿತ ನಂಬರ್ಗಳಿಂದ ಅಪರಿಚಿತ ವ್ಯಕ್ತಿಗಳಿಂದ ಆಗಿರುವಂತಹ ಕಾಲ್ಸ್ಗೆ, ಮೆಸೇಜಸ್ಗೆ ರೆಸ್ಪಾಂಡ್ ಆಗೋದು, ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡೋದು, ಈ ರೀತಿ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ತುಲಾರಾಶಿಯವರು. ಇನ್ನು ಮುಖ್ಯವಾಗಿ ಈ ರೀತಿ ಸಣ್ಣ ಪುಟ್ಟ ಈ ಘರ್ಷಣೆಯ ವಾತಾವರಣ ಇದ್ದರೂ ಕೂಡ ಭಾಗ್ಯಸ್ಥಾನದಲ್ಲಿರುವಂತಹ ಗುರು ನಿಮ್ಮನ್ನು ಕಾಪಾಡ್ತಾ ಇರ್ತಾರೆ. ಭಾಗ್ಯಸ್ಥಾನದಲ್ಲಿರುವಂತಹ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೂ ಕೂಡ ಕೊನೆಗೆ ಅದರಲ್ಲಿ ಅಂದರೆ ಓವರ್ಕಮ್ ಮಾಡಿಕೊಂಡು ಅದರಲ್ಲಿ ಸಕ್ಸಸ್ ಪಡೆಯೋದಕ್ಕೆ, ಶತ್ರುಗಳ ಮೇಲೆ ಈ ಕುಜ ಯೋಗಕಾರಕನಾಗಿರ್ತಾರೆ. ಮುಖ್ಯವಾಗಿ ಧನ ಸ್ಥಾನಕ್ಕೆ, ಕುಟುಂಬ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಕುಜ ಈ 6ನೇ ಮನೆಯ ಸಂಚಾರದಿಂದ ಈ ಟೈಮಲ್ಲಿ ಏನಾದರೂ ಸಾಲಗಳಿಂದ ವಿಮುಕ್ತರಾಗಬೇಕು, ಸಾಲಗಳನ್ನು ತೀರಿಸಬೇಕು, ಅಥವಾ ಹಣಕಾಸಿನ ಯಾವುದಾದ್ರೂ ಸ್ಟಕ್ ಆಗಿರುವಂತಹ ಅಮೌಂಟ್ ಕೈ ಸೇರಬೇಕು, ಅಥವಾ ಬಂದಿರೋ ಹಣೆಯಲ್ಲಿ ಉಳಿಬೇಕಾದ್ರೂ ಕೂಡ ನೀವು ವಿಶ್ಲೇಷಣೆ ಮಾಡುವಾಗ ಇನ್ ಕೇಸ್ ನಿಮ್ಮ ರಾಶಿ ತುಲಾ ರಾಶಿ ಆಗಿದ್ದರೆ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಕುಜ ಬಲವಾಗಿ ಇದ್ದರೆ, ಬಲವಾಗಿರುವಂತಹ ಸ್ಥಾನದಲ್ಲಿದ್ದರೆ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ವ್ಯಾಪಾರಗಳಲ್ಲಾಗಿರ್ಬೋದು, ಆದಾಯದಲ್ಲಾಗಿರ್ಬೋದು, ಈ ಹಣಕಾಸಿನ ಅವಕಾಶಗಳನ್ನು ಪಡೆಯೋದ್ರಲ್ಲಾಗಿರ್ಬೋದು ನಿಮ್ಮನ್ನು ಮೀರಿಸೋರು ಇರಲ್ಲ. ಅಷ್ಟು ಅದ್ಭುತವಾಗಿರುವಂತಹ ಧನಾದಾಯ, ಅಷ್ಟು ಅದ್ಭುತವಾಗಿರುವಂತಹ ಅದೃಷ್ಟ ನಿಮಗೆ ಇರುತ್ತೆ. ಈ ಟೈಮಲ್ಲಿ ಕೂಡ ಅದೇ ರೀತಿ ಯೋಗದಾಯಕವಾಗಿರುವಂತಹ ಮಾಸ ಕುಜ ಮಹಾಶಯನ್ನು ನೀಡ್ತಾ ಇದ್ದಾರೆ. ಆಕಸ್ಮಿಕವಾಗಿ ಧನಲಾಭ, ವಿವಿಧ ಮಾರ್ಗಗಳ ಮುಖಾಂತರ ಧನ ಪ್ರವಾಹ ಅಂದರೆ ಧನ ಆದಾಯವನ್ನು ಪಡೆಯೋದಕ್ಕೆ, ಈ ಕೆಲವೊಂದು ಸಾಲದ ಸಮಸ್ಯೆಗಳಿಂದ ವಿಮುಕ್ತರಾಗುವುದಕ್ಕೆ, ಅಥವಾ ಸ್ಟಕ್ ಆಗಿರುವಂತಹ ಅಮೌಂಟ್ ಮತ್ತೆ ನಿಮ್ಮ ಕೈ ಸೇರೋದಕ್ಕೆ ಈ ಮಾಸ ಕುಜ ರವಿ ಶನಿ ನೀಡುವಂತಹ ಯೋಗ ಈ ತುಲಾರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಇನ್ನು ರಿಯಲ್ ಎಸ್ಟೇಟ್ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಒಳ್ಳೆಯ ರೇಟ್ಗೆ ನೀವು ಲ್ಯಾಂಡ್ ಮಧ್ಯದಲ್ಲಿ ಪ್ರಾಪರ್ಟಿ ಕೊಳ್ಳೋದು, ಸೇಲ್ ಮಾಡೋದು ಇತ್ಯಾದಿ ವಿಷಯಗಳು ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಒಳ್ಳೆಯ ರೇಟ್ಗೆ, ಒಳ್ಳೆಯ ಬೆಲೆಗೆ ನಿಮ್ಮ ಈ ಟ್ರಾನ್ಸಾಕ್ಷನ್ಸ್ ವ್ಯವಹಾರಗಳನ್ನೋದು ನಡೆಯೋದು, ಒಳ್ಳೆಯ ರೇಟ್ಗೆ ಸೇಲ್ ಆಗೋದಾಗಿರಬಹುದು. ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ಸು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳು ಇರುವಂತಹ ಸಂದರ್ಭದಲ್ಲಿ, ಅಥವಾ ಕೋರ್ಟ್ ಕೇಸ್ ವ್ಯವಹಾರಗಳಿರುವಂತಹ ಸಂದರ್ಭಗಳಲ್ಲಾಗಿರಬಹುದು, ಅವುಗಳಿಂದ ಹೊರಗಡೆ ಬರೋದಕ್ಕೆ, ಆ ವಿಷಯಗಳಿಂದ ವಿಮುಕ್ತರಾಗುವುದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಕುಜ ಸಪ್ತಮಕ್ಕೆ ಅಧಿಪತಿಯಾಗಿರೋದ್ರಿಂದ ಈ ತುಲಾರಾಶಿ ದಂಪತಿಗಳ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ವಾಗ್ವಿವಾದಗಳು ಅಥವಾ ಕೆಲವೊಂದು ಕಾರಣಾಂತರಗಳಿಂದ ದೂರ ಇರುವಂಥದ್ದು, ಅಥವಾ ಕೆಲವೊಂದು ಕಾರಣಾಂತರಗಳಿಂದ ಮನಸ್ತಾಪಗಳು, ಅಪಾರ್ಥಗಳು ಇರುವಂತಹ ಸಂದರ್ಭಗಳಲ್ಲಿ ಈ ಪರ್ಟಿಕ್ಯುಲರ್ ಮಾಸದಲ್ಲಿ, ಅದರಲ್ಲೂ ಕೂಡ ಅಷ್ಟಮದಲ್ಲಿರುವಂತಹ ಶುಕ್ರನ ಬಲ ಇರುವುದರಿಂದ ಈ ವೈವಾಹಿಕ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕೂಡ ಬಗೆಹರಿದು ಮತ್ತು ಅನ್ಯೋನ್ಯದಿಂದ, ಪ್ರೀತಿ ವಿಶ್ವಾಸದಿಂದ ನಿಮ್ಮ ಸಂಬಂಧವನ್ನು ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಕಳೆದ ವರ್ಷದಿಂದ ನೋಡಿದ್ರೆ ಆಲ್ಮೋಸ್ಟ್ ಶನಿ ಪರಮಾತ್ಮರು ಕೂಡ ಈ 6ನೇ ಮನೆಯಲ್ಲಿ ಇರುತ್ತಾ ಒಳ್ಳೆಯ ಯೋಗದಾಯಕವಾಗಿರುವಂತಹ ಸ್ಥಾನವನ್ನು ನೀಡ್ತಾ ಇದ್ದಾರೆ. ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿದ್ದು ಈ ಮಾಸದಲ್ಲಿ ಕುಜನ ಜೊತೆ ಸೇರಿ ಒಂದು ರೀತಿ ರಾಜಯೋಗವನ್ನು ನೀಡುವಂತಹ ಮಾಸ ಈ ಮಾಸ ಆಗಿರುತ್ತೆ. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸಿ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅತ್ಯುನ್ನತವಾಗಿರುವಂಥ ಹೆಸರನ್ನು ಪಡೆಯೋದಕ್ಕೆ, ಈ ವ್ಯಕ್ತಿಯಲ್ಲಿ ಇಷ್ಟೊಂದು ಸ್ಕಿಲ್ ಇದೆಯಾ, ಈ ವ್ಯಕ್ತಿಯಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ, ಅಥವಾ ನಿಮ್ಮ ಯಾರ ಮೇಲೇನೂ ಡಿಪೆಂಡ್ ಆಗದೆ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಂಡು ಕೆಲವೊಂದು ಯಶಸ್ಸುಗಳನ್ನು, ಅಭಿವೃದ್ಧಿಯನ್ನು, ಪುರೋಗತಿಯನ್ನು ಸಾಧಿಸೋದಕ್ಕೆ ಈ ಮಾಸ ಅದ್ಭುತವಾಗಿ ತುಲಾರಾಶಿಯವರಿಗೆ ಈ ಕುಜ ರವಿ ಶನಿ ಈ ಹೊಂದಾಣಿಕೆ ಅನ್ನೋದು ಅನುಕೂಲವಾಗಿರುತ್ತೆ ಅಂತ ಹೇಳಬಹುದು. ಇನ್ನು 6ನೇ ಮನೆಯಲ್ಲಿ ಇರುವಂತಹ ಬುಧ ನೀಚ 11ರ ನಂತರ 11ನೇ ತಾರೀಕುವರೆಗೂ ಅದ್ಭುತವಾಗಿರುತ್ತೆ. ಬಟ್ 11ನೇ ತಾರೀಕು ನಂತರ ಸ್ವಲ್ಪ ನೀಚನಾಗಿರೋದ್ರಿಂದ ಈ ಮುಖ್ಯವಾಗಿ
ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು, ವೃತ್ತಿ ಉದ್ಯೋಗದಲ್ಲಾಗಿರ್ಬೋದು, ಮಾತಿನ ವಿಷಯದಲ್ಲಿ ಸ್ವಲ್ಪ ನೋಡ್ಕೊಂಡು ಮಾತಾಡ್ಕೋಬೇಕಾಗಿರುತ್ತೆ. ಓವರ್ ಕಾನ್ಫಿಡೆನ್ಸಿಂದ ಮಾತಾಡೋದು ಅಥವಾ ವಯಸ್ಸಿಗೆ ಬೆಲೆ ಕೊಡದೆ ಕೆಲವೊಂದು ಸಂದರ್ಭಗಳಲ್ಲಿ ಏಕವಚನದಲ್ಲಿ ಮಾತಾಡೋದು ಇತ್ಯಾದಿ ವಿಷಯಗಳಿಂದ ಇಲ್ಲಿಯವರೆಗೂ ಕೂಡ ನೀವು ಸಂಪಾದನೆ ಮಾಡ್ಕೊಂಡು ಬಂದಿರುವಂತಹ ಒಳ್ಳೆಯ ಹೆಸರಾಗಿರ್ಬೋದು, ವಿಶ್ವಾಸ ಆಗಿರಬಹುದು, ಅದು ಸ್ವಲ್ಪ ಕಮ್ಮಿ ಆಗೋದಕ್ಕೆ ಅಥವಾ ಕಳ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಆದರೆ 19ನೇ ತಾರೀಕಿಂದ ವೃಷಭ ರಾಶಿಗೆ ಆಗಮನ, ಸ್ವಕ್ಷೇತ್ರಕ್ಕೆ ಆಗಮ ಬರ್ತಾ ಇರುವಂತಹ ರಾಷ್ಟ್ರಾಧಿಪತಿ ಶುಕ್ರನು ಕೂಡ ನಿಮಗೆ ಈ ಹಿಂದಿನ ದಿನಗಳಲ್ಲಿ ಅಂದರೆ ಸ್ಟಾಪ್ ಮಾಡಿರುವಂತಹ ಕೆಲವೊಂದು ನಿಂತೋಗಿರುವಂತಹ ಕೆಲವೊಂದು ಈ ಪ್ರಯತ್ನಗಳನ್ನು ಮತ್ತೆ ಪುನರ್ ಆರಂಭ ಮಾಡೋದಕ್ಕೆ, ಅದೇ ರೀತಿ ನೀವು ಇಂದಿನ ದಿನಗಳಲ್ಲಿ ವಾಟ್ ಎವರ್ ಯು ಲಾಸ್ಟ್, ಹಣ ಕಳ್ಕೊಂಡಿರ್ತೀರ, ಮತ್ತು ಯಾವುದೇ ಒಂದು ರೂಪದಲ್ಲಿ ಹಣ ಪಡೆಯೋದಕ್ಕೆ, ಗೌರವ ಮರ್ಯಾದೆಯನ್ನು ಅಂದರೆ ನೀವು ವಾಟ್ ಎವರ್ ಯು ಲಾಸ್ಟ್ ಇನ್ ಪ್ರೀವಿಯಸ್ ಡೇಸ್, ನೀವೇನು ಕಳ್ಕೊಂಡಿರ್ತೀರೋ ಆ ವಿಷಯಗಳನ್ನು ಮತ್ತೆ ಪಡೆಯೋದಕ್ಕೆ, ಒಂದು ಒಳ್ಳೆಯ ರೀತಿಯಲ್ಲಿ ಆಭರಣಗಳನ್ನು ಕೊಳ್ಳೋದಕ್ಕೆ, ಒಳ್ಳೆಯ ರೀತಿಯಲ್ಲಿ ವಸ್ತು ವಾಹನ ಲಕ್ಸರಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಶುಕ್ರನು ಕೂಡ ಅನುಕೂಲವಾಗಿದ್ದಾರೆ. ನಾಟ್ ಓನ್ಲಿ ರವಿ ಕುಜ ಮತ್ತು ಶನಿ ಪರಮಾತ್ಮನ ಜೊತೆಗೆ ಇಲ್ಲಿ 11ನೇ ತಾರೀಕುವರೆಗೂ ಬುಧ ಅನುಕೂಲವಾಗಿದ್ದಾರೆ, ಶುಕ್ರರು ಅನುಕೂಲವಾಗಿದ್ದಾರೆ, ಗುರುಬಲನೂ ಇದೆ. ಸೊ ಆಗಿರೋದ್ರಿಂದ ತುಲಾ ರಾಶಿಯವರಿಗೆ ಈ ಮಾಸ ರವಿ ಮತ್ತು ಕುಜ ಮತ್ತು ಶನಿ ಪರಮಾತ್ಮರ ಷಷ್ಠಸ್ಥಾನ ಫಲದಿಂದ ಭಾವದಿಂದ ಅತ್ಯಧಿಕವಾಗಿರುವಂತಹ ಯಶಸ್ಸನ್ನು ಕಾಣುವಂತಹ ಶೇಕಡ ಆಲ್ಮೋಸ್ಟ್ 85% ಸಕ್ಸಸ್ ರೇಟ್ ಒಳ್ಳುವಂತಹ ರಾಶಿ ತುಲಾ ರಾಶಿಯವರದ್ದು ಆಗಿರುತ್ತೆ. ಆದರೆ ಪಂಚಮದಲ್ಲಿ ರಾಹು ಇರೋದರಿಂದ ಮುಖ್ಯವಾಗಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು, ಈ ಸ್ಪೆಕ್ಯುಲೇಷನ್, ಜೂಜು, ಬೆಟ್ಟಿಂಗ್ ಇತ್ಯಾದಿ ವಿಷಯಗಳಿಗೆ ನೀವು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ರಿಸ್ಕ್ ತಗೊಳ್ಳೋಕೆ ಹೋದರೆ, ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೊಳ್ಳೋಕೆ ಹೋದರೆ ಈ ಪಂಚಮ ಸ್ಥಾನದಲ್ಲಿರುವಂತಹ ರಾಹು ಏನಾಗುತ್ತೆ, ಹಣ ನಷ್ಟ ಆಗೋದಕ್ಕೆ ಅಥವಾ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಬ್ರೇಕಪ್ ಆಗೋದಕ್ಕೆ ಚಾನ್ಸಸ್ ಇರೋದರಿಂದ ನಿಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ, ಶ್ರೀಮನ್ನಾರಾಯಣರ ಆಶೀರ್ವಾದ ಈ ತುಲಾರಾಶಿಯವರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ